ಜೈ ವಾಸವಿ ಶ್ರೀಮತ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾವು ಬೀಡ್ಸ್ ಹಾಕಿರೋ ಸ್ಯಾರಿ ಕುಚ್ಚು ಯಾವ ಥರ ಮಾಡೋದಂತ ನೋಡೋಣವಾ? ಬನ್ನಿ ನನ್ನ ಜೊತೆ. ನಾನು 40 ಎಳೆ ದಾರ ತಗೊಂಡು ಈ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೀಡ್ಸು ಪೋಣಿಸ್ಕೊಂಡು ಇವಾಗ ಸೀರೆಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಬೀಡ್ಸ್ ತೊಗೊಂಡಿದ್ದೀನೋ ಅದೇ ಥರ ಬೀಡ್ಸು ನೀವು ತೊಗೊಂಡ್ರೆ ಈ ಥರ 40 ಎಳೆ ದಾರ ತೊಗೋಬೇಕಾಗುತ್ತೆ. ಕೆಲವೊಂದು ಬೀಡ್ಸ್ಗೆ ಈ ಥರ ದಾರ ಇಡಿಸೋದೇ ಇಲ್ಲ, ತುಂಬ ಚಿಕ್ಕದಾಗಿರುತ್ತೆ ಹೋಲು. ಅದಕ್ಕೆ ಈ ಥರ ಕುಚ್ಚು ಹಾಕಬೇಕು ಅಂದರೆ ನೀವು ಈ ಥರ ಬೀಡ್ಸೇ ತೊಗೋಬೇಕಾಗುತ್ತೆ. ತುಂಬ ಈಸಿಯಾಗಿ ಹಾಕ್ಕೋಬೋದು. ಬೇಬಿ ಕುಚ್ಚು ಹಾಕ್ತೀವಲ್ವ ಅದೇ ಥರನೇ ಇದನ್ನು ಹಾಕೋದು, ಆದರೆ ಇದರಲ್ಲಿ ನಾವು ಬೀಡ್ಸ್ನ ಹಾಕ್ತೀವಿ. ಇದು ಬೇರೆ ಥರ ಲುಕ್ಕು ಕೊಡುತ್ತೆ. ತುಂಬ ಈಸಿ ಮಾಡೋದು, ಆರಾಮ್ಸೆ ಎಲ್ಲರೂ ಮಾಡ್ಕೋಬೋದು. ಕ್ರೋಶ ಕುಚ್ಚು ಬರಬೇಕು ಅಂತ ಏನಿಲ್ಲ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಈ ಸೀರೆಗೆ ಒಂದೇ ಕಲರೇ ತೊಗೊಂಡಿದ್ದೀನಿ ಥ್ರೆಡ್ಡು. ನಿಮಗೆ ಬೇಕಾದರೆ ಕಾಂಬಿನೇಷನ್ ನಿಮ್ಮ ಸೀರೆ ಯಾವ್ಯಾವ ಕಲರಲ್ಲಿದೆಯೋ ಆ ಕಲರ್ ಕಾಂಬಿನೇಷನ್ ತೊಗೊಂಡು ಹಾಕ್ಕೋಬೋದು. ಎರಡು ಒಂದು ಕಲರು, ಇನ್ನೊಂದು ಕಲರು, ಇಲ್ಲ 4 ಒಂದು ಕಲರಲ್ಲಿ, ಇನ್ನೊಂದು 4 ಒಂದು ಕಲರಲ್ಲಿ ಆ ಥರ ಹಾಕ್ಕೋಬೋದು. ಅದೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಕಸ್ಟಮರು ಒಂದೇ ಕಲರಲ್ಲೇ ಹಾಕ್ಕೊಡಿ ಸೀರೆ ಕಲರ್ ಅಂತ ಹೇಳಿದ್ರು, ಅದಕ್ಕೆ ನಾನು ಒಂದೇ ಕಲರಲ್ಲೇ ಹಾಕಿದ್ದೀನಿ. ನಿಮ್ಮ ಸೀರೆಗೆ ನೀವು ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಒಂದೊಂದು ಕುಚ್ಚಿಗೂ ಇನ್ನೊಂದು ಕುಚ್ಚಿಗೂ ಗ್ಯಾಪ್ನ ನೋಡಿಕೊಂಡು ನೀಟಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ಕುಚ್ಚನ್ನ ಕಟ್ ಮಾಡೋವಾಗ ಲೆವೆಲಲ್ಲಿ ನೋಡಿಕೊಂಡು ಕಟ್ ಮಾಡಿ. ಒಂದೇ ಲೆವೆಲಲ್ಲಿದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕುಚ್ಚು ಕಟ್ಟಬೇಕು ಅಂದರೆ ಬೀಡ್ಸು ಒಂದು 40ರಿಂದ 50 ಬೀಡ್ಸ್ ಆದರೂ ಬೇಕಾಗುತ್ತೆ. ಒಂದು ಸೀರೆಗೆ ಒಂದು 10 ಗ್ರಾಮು ಇಲ್ಲ 20 ಗ್ರಾಮ್ ತೊಗೊಂಡ್ರೆ ನಿಮಗೆ ಸೀರೆ ಪೂರ್ತಿ ಬರುತ್ತೆ ಬೀಡ್ಸು. ತುಂಬ ಈಸಿಯಾಗಿದೆ, ಬೇಗನೂ ಹಾಕ್ಬೋದು, ಟೈಮ್ ಏನು ಜಾಸ್ತಿ ತಗೊಳ್ಳಲ್ಲ. ಸೀರೆ ಪೂರ್ತಿ ಈ ಥರ ಹಾಕಿದ್ಮೇಲೆ ನಾವು ಕುಚ್ಚನ್ನ ಲೆವೆಲ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಕಟರ್ ತಗೊಂಡು
ಈ ಥರ ಕಟ್ ಮಾಡಿಕೊಂಡ್ರೆ ಲೆವೆಲ್ಲಾಗಿ ನೀಟಾಗಿ ಕಾಣಿಸುತ್ತೆ. ಪ್ರತಿಯೊಂದು ಕುಚ್ಚು ಮೆಷರ್ಮೆಂಟಲ್ಲಿ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕುಚ್ಚು 1 ಇಂಚು ಬೇಕು ಅಂದರೆ 1 ಇಂಚು ಕಟ್ ಮಾಡ್ಕೊಳ್ಳಿ, 1.5 ಇಂಚು ಬೇಕು ಅಂದರೆ 1.5 ಇಂಚು, ಆ ಥರ ನೋಡಿಕೊಂಡು ಎಷ್ಟು ಇಂಚಸ್ ಬೇಕೋ ಅಷ್ಟು ಇಟ್ಕೊಂಡು ನೀಟಾಗಿ ಅದೇ ಥರ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಇನ್ನೂ ಬೇರೆ ಬೇರೆ ರೀತಿ ಕುಚ್ಚು ಬೇಕು ಅಂದರೆ ನಿಮಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ನಾನು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ಬರುತ್ತೆ, ನೀವು ನೋಡ್ಬೋದು, ನೀವು ಕಲಿಬೋದು, ನಿಮ್ಮ ಸೀರೆಗೆ ನೀವೇ ಹಾಕ್ಕೋಬೋದು. ತುಂಬ ಈಸಿಯಾಗಿರೋವೆಲ್ಲ ಹೇಳ್ಕೊಡ್ತೀನಿ, ಎಲ್ಲರೂ ಕಲ್ತ್ಕೊಂಡು ಹಾಕ್ಕೊಳ್ಳಿ. ಇನ್ನೂ ಗ್ರ್ಯಾಂಡಾಗಿರೋ ಡಿಸೈನ್ಸು, ಹೊಸ ಡಿಸೈನ್ಸ್ ಎಲ್ಲ ಹೇಳ್ಕೊಡ್ತೀನಿ, ನೀವು ಮಾಡ್ಕೊಳ್ಳಿ, ನಿಮ್ಮ ಸೀರೆಗೆ ನೀವೇ ಹಾಕ್ಕೊಳ್ಳಿ. ನಿಮ್ಮ ಸೀರೆಗೆ ಹಾಕ್ತಾ ಅದೇ ಥರ ಚೆನ್ನಾಗಿ ಕಲ್ತ್ಕೊಂಡು ಬೇರೆಯವ್ರ ಸೀರೆಗೂ ಹಾಕ್ಬೋದು. ನೋಡಿ ಎಲ್ಲ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.